Guys, welcome back to our YouTube channel. ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ವಿ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ಸ್ಯಾಟರ್ಡೇ, ನಾನು ಮಾರ್ನಿಂಗ್ 5:15 ಅಷ್ಟೊತ್ತಿಗೆ ಶಿವಮೊಗ್ಗದಿಂದ ಹೊರಟೆ. ಈಗ 3:30. ನಾನು ರೀಚ್ ಆಗಿದ್ದು 11:30 ಅಷ್ಟೊತ್ತಿಗೆ ಮನೇಲಿದ್ದೆ. ಅಂಡ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಜಸ್ಟ್ ಮಲಗಿಬಿಟ್ಟೆ, ಬಿಕಾಸ್ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗಿತ್ತು. ಈಗ 3:30 ಆಗಿದೆ, ಈಗ ಎದ್ದಿದ್ದೀನಿ. ಅಂಡ್ ಈಗ ಡೇ ಸ್ಟಾರ್ಟ್ ಮಾಡಬೇಕು. ಅಂಡ್ ನನ್ನ ಜೊತೆಗೆ ಭೂಮಿಕಾ ಬರಲಿಲ್ಲ. ಶಿಲ್ ಕಮ್ ಆನ್ ಮಂಡೇ. ಐ ಹ್ಯಾವ್ ಸಮ್ ವರ್ಕ್, ಸೊ ಅದಕ್ಕೆ ನಾನು ಇವತ್ತು ಸ್ಯಾಟರ್ಡೇನೆ ಬಂದೆ. ಸೊ ಇದೊಂದೆರಡು ವಿಡಿಯೋಸ್ ತಗೊಂಡಿದ್ದೆ ಊರಿಂದ ಹೊರಟಾಗ. ಇದು ಮಾರ್ನಿಂಗ್ ಒಂದು 4:30 ಅನ್ಸುತ್ತೆ. ಜಾಸ್ತಿ ಏನು ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನನ್ನ ಟ್ರೈನಿಗೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾನಿಲ್ಲಿ ಟ್ರೈನಲ್ಲಿ ಕೂತ್ಕೊಂಡು 5:15 ಟ್ರೈನ್ ಹೊರಟು. ಆ್ಯಂಡ್ ಎವ್ರಿ ಟೈಮ್ ನಾನು ಶಿವಮೊಗ್ಗದಿಂದ ಬರಬೇಕಾದ್ರೆ ನಂಗೆ ತುಂಬ ಬೇಜಾರಾಗತ್ತೆ. ನಿಮಗೂ ಹೀಗೆ ಆಗತ್ತಾ ನಿಮ್ಮೂರಿಂದ ಬರಬೇಕಾದ್ರೆ ಅಂತ ಹೇಳಿ. ನಾನು ಬ್ಯಾಂಗ್ಳೂರು ರೀಚ್ ಆಗಿದ್ದು ಒಂದು 10 o'clock ಅಷ್ಟೊತ್ತಿಗೆ. ಅಲ್ಲಿಂದ ನಾನು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 11:30 ಅಷ್ಟೊತ್ತಾಯಿತು. ದೆನ್ ತುಂಬ ಹಶ್ವಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ನೋಡಿದಾಗ ಬ್ರೆಡ್ ಮತ್ತು ಒಂದು ಎಗ್ ಇತ್ತು. ಸೊ ಅದನ್ನೇ ಬ್ರೇಕ್ಫಾಸ್ಟ್ ತಿಂದು, ಒಂದು ಮ್ಯಾಂಗೋ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಎಸ್ ಗೈಸ್, ನಾನು ಹೇಳಿದ್ನಲ್ಲ, ಒಂದು ವೀಕಿಂದ ಇರಲಿಲ್ಲ ಊರಲ್ಲಿ. ಸೊ ಎಲ್ಲ ಐಟಮ್ಸ್ ಖಾಲಿಯಾಗಿತ್ತು. ಎಲ್ಲ ಆರ್ಡರ್ ಮಾಡಿದ್ದೆ, ಬ್ಲಿಂಕಿಟಲ್ಲಿ ಬಂದಿದೆ. ನಾನೀಗ ಇದನ್ನೆಲ್ಲ ಜೋಡಿಸ್ಕೋಬೇಕು. ಸೊ ಐಟಮ್ಸ್ ಎಲ್ಲ ಎತ್ತಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗೋಯ್ತು. ಈವ್ನಿಂಗ್ ಒಂದು 7 ಅಷ್ಟೊತ್ತಿಗೆ ಇಲ್ಲೇ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿ, ಅಂದರೆ HSR ಅಲ್ಲಿ ಪಿಜ್ಜಾ ಆರ್ಟಿಸ್ಟ್ ಅಂತ ಹೇಳಿಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ಸೊ ಆ ಟ್ರಕ್ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಒಂದು 7 ಅಷ್ಟೊತ್ತಿಗೆ ನಾವಲ್ಲಿ ಇದ್ವಿ, ಬಟ್ ಅವರು ಓಪನ್ ಮಾಡೋದೇ 7:30 ಅಂತ ಹೇಳಿದ್ರು. ಸೊ ಅವರೇ ಎಲ್ಲ ರೆಡಿ ಮಾಡಿ, ಸೆಟಪ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಇದು ಪಿಜ್ಜಾ ಹೇಗೆ ಮಾಡ್ತಾರೆ ಅದು ಎಲ್ಲದು ನಾನೊಂದು ವಿಡಿಯೋ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಇದೇ ಅದು ಪಿಜ್ಜಾ ಆರ್ಟಿಸ್ಟ್ ಅಂತ ಹೇಳಿಬಿಟ್ಟು. ಇದು HSR ಅಲ್ಲೇ ಇರೋದು. ನೀವು ಏನಾದರೂ ನಿಯರ್ ಬೈ ಇದ್ದರೆ ಹೋಗಿ ಟ್ರೈ ಮಾಡಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕಂತ ಅಂದರೆ, ಪಿಜ್ಜಾ ಟೇಸ್ಟ್ ವೈಸ್ ಓಕೆ ಚೆನ್ನಾಗಿತ್ತು, ಬಟ್ ಪ್ರೈಸ್ ವೈಸ್ ಟೂ ಮಚ್ ಅಂತ ಅನ್ನಿಸ್ತು. ನಾವು ಆರ್ಡರ್ ಮಾಡಿದ್ದು 8 inch ಪೆಸ್ಟೋ ಪನ್ನೀರ್ ಪಿಜ್ಜಾ ಅಂತ ಹೇಳಿಬಿಟ್ಟು. ಸೊ ಅದು 399 ಕಾಣಿಸ್ತಿದೆಯಲ್ಲ, ಅದು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ವೈಸ್ ತೊಗೊಂಡ್ರೆ 399 ಕೊಡೋ ಥರ ಅಂತೂ ನಿಜವಾಗ್ಲೂ ಇರಲಿಲ್ಲ. ಆ್ಯಂಡ್ ವೇಟಿಂಗ್ ಟೈಮ್ ಬಂದು 60 minutes ಇತ್ತು. ಯಾವುದೇ ಪಿಜ್ಜಾ ಆರ್ಡರ್ ಮಾಡಿದ್ರೂ ಮಿನಿಮಮ್ 60 minutes ವೇಟಿಂಗ್ ಟೈಮ್ ಇದೆ ಅಂತ ಹೇಳಿದ್ರು. ಸೊ ನಾವು ಓಕೆ ಬಂದಿದ್ದೀವಿ ಅಂತ ಹೇಳಿ 60 minutes ಅಲ್ಲೇ ವೆಯ್ಟ್ ಮಾಡಿ ಒಂದು ಪಿಜ್ಜಾ ತಿನ್ನೋಕ್ಕೆ 1 ಗಂಟೆ ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ಲಾಸ್ಟ್ ಫೈನಲಿ ನಮಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ವಾಟ್ ವಿ ಲೈಕ್ಡ್ ಅಂತ ಅಂದರೆ ದ ಪ್ರೊಸೀಜರ್, ಎವ್ರಿಥಿಂಗ್, ಅವ್ರು ಹೇಗೆ ಪಿಜ್ಜಾ ಮಾಡ್ತಾರೆ ಅದೆಲ್ಲ ನೀವು ಅಲ್ಲೇ ನೋಡ್ಬೋದು. ಅವ್ರು ಬೇಕ್ ಮಾಡಿದ್ದು ಅಥವಾ ಹೇಗೆ ಸರ್ವ್ ಮಾಡಿದ್ರು ಅದನ್ನೆಲ್ಲ ನೋಡ್ಬೋದು. ವಿಚ್ ವಾಸ್ ವೆರಿ ಗುಡ್. ದ ಪ್ರೊಸೀಜರ್ ಇಸ್ ರಿಯಲಿ ಆನ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಚೆನ್ನಾಗೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಇಲ್ಲ ಅಂತ ಅನ್ನಿಸ್ತು ಅಷ್ಟೇ. ಆ್ಯಂಡ್ ನಾವು 3 ಜನ ಹೋಗಿದ್ವಿ. ಆ್ಯಂಡ್ ಅಲ್ಲಿ ತಿಂದಿದ್ದು ಏನೂ ಸಾಕಾಗಲಿಲ್ಲ. ಮನೆಗೆ ಬಂದು ನಾಳೆ ಬೆಳಗ್ಗೆಗೆ ಆಲ್ಮಂಡ್ ಸ್ವಲ್ಪ ನೆನೆಸಿಟ್ಟು ನೈಟ್ಗೆ ಲೈಟಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ದಾಲ್ ಕಿಚಡಿ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು, ಈಸಿ ಆ್ಯಂಡ್ ಸಿಂಪಲ್. ಡಿನ್ನರ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಗ್ರೀನ್ ಟೀ ಮಾಡಿಕೊಂಡು ಗ್ರೀನ್ ಟೀ ಕುಡಿದು ಇನ್ನೊಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು. ಸೊ ವರ್ಕ್ ಎಲ್ಲ ಮುಗಿಸಿಟ್ಟು ನನ್ನ ದಿನನ ಮುಗಿಸ್ದೆ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಇದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.